ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅವ್ರು ಕಾಸು ತಗೊಳ್ತಾರೆ, ನಾನು ಆ ಟ್ರಾನ್ಸ್ಫರ್ಸ್ ಅಲ್ಲಿ ದುಡ್ಡು ತಗೋತಾ ಇಲ್ಲ ಅಂದ್ರೆ ಪಾಪ ಅವ್ರಿಗೊಂದು ಚಿಂತೆ, ಏನ್ ಹಿಂದೆ ಇದ್ದಾರಲ್ಲ ಪಾಪ ನಾವೇನ್ ಮಾತಾಡ್ತಾರೆ, ಏನಾದ್ರು ಒಂದು ಬೇಕಲ್ಲ. ನಾನು ಯಾವುದೇ ಅಧಿಕಾರಿ ಆಗಿದ್ರು ಅವ್ರಿಗೆ ದಾಕ್ಷಿಣ್ಯ ಕೊಡದೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಬೆಂತಡ್ತೀನಿ. ರೈತರಿಂದ ಸಾರ್ವಜನಿಕರಿಂದ ಹಣವನ್ನ ಅಪೇಕ್ಷೆ ಪಡ್ತಕ್ಕಂಥ ಯಾವುದೇ ಅಧಿಕಾರಿಯನ್ನ ನಾನು ಮುಲಾಜು ಇಡೋದಿಲ್ಲ, ನಾನು ಯಾವುದೇ ದಾಕ್ಷಿಣ್ಯವನ್ನ ಅವ್ರ ಹತ್ರ ಇಟ್ಕೊಳ್ಳೋದಿಲ್ಲ. ಕಾರಣ ಏನಕ್ಕೆ, ಈ ಕ್ಷೇತ್ರದ ಜನತೆಯ ಋಣ ಇದೆ. ಈ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ನಾನಿವತ್ತು ವಿಧಾನಸೌಧಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿತ್ತು. ಇದು ನನ್ನ ಕಮಿಟ್ಮೆಂಟು. ಒಬ್ಬ ಸಾಮಾನ್ಯ ಯುವಕನ ಮೇಲೆ ವಿಶ್ವಾಸವನ್ನು ಇಟ್ರ ಆ ಋಣ ತೀರಿಸಬೇಕು. ಆ ಋಣ ತೀರಿಸತಕ್ಕಂಥ ಭಾಗವಾಗಿ ಸುಮಾರು 1000 ಕೋಟಿಗೂ ಅಧಿಕ ಮೊತ್ತದ ಅನುದಾನ ಇವತ್ತು ತಂದು ಈ ಕ್ಷೇತ್ರದಲ್ಲಿ 16 ವರ್ಷ 30-40 ವರ್ಷದಿಂದ ನೆನೆಗುದಿಗೆ ಬಿದ್ದಂತ ರಸ್ತೆಗಳನ್ನ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ. ಇಲ್ಲೇ ನಮ್ ಗೋವಿಂದಣ್ಣ ಅವರೇ, ಮದ್ಲುಕೋಟೆ ರಸ್ತೆ ಎಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಈಗ ಹನುಮಂತಗೌಡ ಪಾಳ್ಯದ ರೈಲ್ವೆ ಬ್ರಿಡ್ಜ್ ಇಂದ ಊರವರೆಗೂ ಎಷ್ಟು ವರ್ಷದಿಂದ ರಸ್ತೆ ಬಿದ್ದಿತ್ತು. ಒಂಡ್ರಾಯನಹಳ್ಳಿ ತುಳಸಂದ್ರ ರಸ್ತೆ ಎಷ್ಟು ವರ್ಷದಿಂದ ಇತ್ತು. ನಾನು ಇಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಓಮನಾಯಕನಹಳ್ಳಿಯಿಂದ ಮುಂದೆ ರೋಡ್ ಅನ್ನ ವೈಂಡಿಂಗ್ ಮಾಡಬೇಕು ಅಂತ ಇಂಜಿನಿಯರ್ ಫೋನ್ ತಗೊಂಡೆ, ಅಷ್ಟೊತ್ತು ಜಾಗ ಸಿಕ್ತು, ಆಮೇಲೆ ಮಾತಾಡೋಣ ಅಂತ ಹೇಳಿ ಈ ರಸ್ತೆಯನ್ನು ಸಹ ಅಗಲೀಕರಣ ಮಾಡಿ ಮುಂದೆ ನಿಮ್ಮೆಲ್ಲರಿಗೂ ಲೋಕಾರ್ಪಣೆಗೊಳಿಸ್ತಕ್ಕಂಥ. ಆಮೇಲೆ ತೊರೆಪಾಳ್ಯ ರಸ್ತೆಗೆ ನಾನು ಟಿವಿಲಿ ನೋಡಿದ್ದೆ, ಅವಾಗಿನ್ನೂ ನಾನೇ ನೆಲಮಂಗಲಕ್ಕೆ ಕ್ಯಾಂಡಿಡೇಟ್ ಆಗಿ ಬರಬೇಕು, ಚುನಾವಣೆಗೆ ನಿಲ್ಬೇಕು ಅಂತ ಏನು ಯೋಚನೆ ಮಾಡಿರಲಿಲ್ಲ. ಆ ಬಹುದಿನದ ನಂತರ ಗೊತ್ತಾಯ್ತು. ಆಮೇಲೆ ವಿಜಯ್ ಅಲ್ಲೆಲ್ಲ ಪೇಪರ್ ಇದ್ರಲ್ಲಿ ಮಾಧ್ಯಮದಲ್ಲಿ ಮಾತಾಡಿತ್ತು ಅಂತ. ಆ ತೊರೆಪಾಳ್ಯದ ಬ್ರಿಡ್ಜ್ ಮಾಡಿದ್ದಾರೆ, ಇವರೇ ಮಾಡಿದ್ರ. ಆ ತ್ಯಾಮಗೊಂಡ್ರ ರಸ್ತೆ ಪೂಜೆ ಮಾಡ್ತಾರೆ, ಅವ್ರ ಕಾಂಟ್ರಾಕ್ಟರ್ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ಅವ್ರ ಹತ್ರ ಆ ಕಡೆ 2 ಅಡಿ ಈ ಕಡೆ 2 ಅಡಿ ಚೆಲ್ಲಿ ಹಾಕಿ ಬಿಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟಿದ್ರು. ಅನುದಾನ ಕೊಟ್ಟು ಅದನ್ನ ಟೆಂಡರ್ ಮಾಡಿಸಿ ನಾವು 4 ಲೈನ್ ಮಾಡ್ಸಕೋರು ಅದು ನಂದು ಅಂತಾರೆ. ಸೊಂಡೆ ಕುಪ್ಪದ ರಸ್ತೆನ 4 ಪಥದ ರಸ್ತೆಯಾಗಿ ಮಾಡಿಸ್ತೀನಿ ಅಂತ ಹೇಳಿದೀನಿ. ಆ ಪ್ರೆಸ್ ಮೀಟ್ ಅಲ್ಲಿ 8 ಪಥದ ರಸ್ತೆ ಮಾಡಿಸ್ತಾರಂತ್ರಿ, ಜಾಗ ಎಲ್ಲದ್ರಿ ಅಂತಾರೆ. 4 ಪಥಕ್ಕೂ 8 ಪಥಕ್ಕೂ ವ್ಯತ್ಯಾಸ ಗೊತ್ತಿಲ್ಲದಂತ ಒಬ್ಬ ಶಾಸಕರನ್ನ ಹಿಂದೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಹೊಂದಿತ್ತು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಏನ್ ರಾತ್ರೋರಾತ್ರಿ ಎದ್ದು ಬಿಡೋದು. ನಿಮಗೂ 10 ವರ್ಷ ಅವಕಾಶ ಕೊಟ್ಟಿದ್ರು ಜನ. ನೀವು ಕೆಲಸ ಮಾಡಿದ್ರೆ ಬಿಟ್ಟರು. ಅವರು 2023 ಚುನಾವಣೆಯಲ್ಲಿ ತೀರ್ಮಾನ ತಗೊಂಡು ಕೆಲಸ ಮಾಡಿದವರು ಯಾರು, ಮುಂದೆ ಯಾರು ಮಾಡಬೇಕು ಅನ್ನೋ ತೀರ್ಮಾನ ಮಾಡವ್ರೆ. ನನಗಿನ್ನೂ 3 ವರ್ಷ 2 ತಿಂಗಳು ಅಧಿಕಾರ ಅದೇ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನದಿಂದ ಸಂಯಮದಿಂದ ಏನೇನು ತಾಲೂಕಲ್ಲಿ ಆಯ್ತದೆ ಹೋಯ್ತದೆ ಅಂತಕ್ಕಂಥದ್ದನ್ನ ನಾನೆಲ್ಲ ಮಾತಾಡ್ಬೇಕಾಗಿರೋದು, ವಿರೋಧ ಪಕ್ಷದ ಮುಖಂಡರು ಅಭ್ಯರ್ಥಿಗಳೆಲ್ಲ ಮಾತಾಡ್ಬೇಕಾಗಿರೋದು. ಜನ ನಾನು ಕೆಲಸ ಮಾಡಿದ್ರೆ ಮುಂದೆ ನನ್ನ ಜೊತೆಲಿ ಇರ್ತಾರೆ, ಒಳ್ಳೆ ಕೆಲಸ ಮಾಡಿದಂತ ಆಶೀರ್ವಾದ ಮಾಡ್ತಾರೆ. ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಗೇನು ಶಾಸ್ತಿ ಪಾಠ ಕಲಿಸಿದ್ರು ನನಗೂ ಕಲಿಸ್ತಾರೆ. ಅಲ್ಲಿವರೆಗೂ ತಡ್ಕೊಳ್ಳಿ ಸ್ವಾಮಿ. ಏನು ಬೇರೆ ಲಕ್ಷಣ ಮಾಡಿಸ್ಬೇಕು ಅಂತ ಇದ್ದೀರಾ, ಏನು ಆಸೆ ಏನಾರ ಇಟ್ಕೊಂಡಿದ್ದೀರಾ? ನಾನೇನು ಬೇರೆ ಯಾವ ಪಕ್ಷಕ್ಕೂ ಹೋಗುವಂತವನಲ್ಲ. DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ, ಇವತ್ತಿನ ಮುಖ್ಯಮಂತ್ರಿಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ. DK ಶಿವಕುಮಾರ್ ಅವರ ಹೆಜ್ಜೆಗೆ ಹೆಜ್ಜೆಯನ್ನು ಹಾಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆ ನಿರಂತರವಾಗಿರ್ತೀವಿ. ಈ ಸಾರಿನೇ ಅಲ್ಲ, ಮುಂದಿನ ಸಾರಿನೂ ನಮ್ಮ ಸರ್ಕಾರನೇ ಬರ್ತಕ್ಕಂಥದ್ದು. ಇವತ್ತು ನೆಲಮಂಗಲ ಕ್ಷೇತ್ರದ ಸೋಲೂರು ಹೋಬಳಿನೂ ಸೇರಿದಂತೆ ಅಭಿವೃದ್ಧಿ ಕೆಲಸಗಳು ಹೆಂಗ್ ನಡೀತಾ ಇದ್ಯೋ, ಇಲ್ಲೇ ನಮ್ಮ CDP ಹೋಗೋರು ಎಷ್ಟು 1 ತಿಂಗಳಿಗೆ ಗೃಹಲಕ್ಷ್ಮಿ ಹಣ ಹೋಗೋದು ನಮ್ಮ. ಪ್ರತಿ ತಿಂಗಳು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಗೌರವಾನ್ವಿತ ನಮ್ಮ ತಾಯಂದ್ರು 2,000 ಜನ ಮಹಿಳೆಯರಿಗೆ 45,000 ಜನ ಮಹಿಳೆಯರು ಅಕೌಂಟ್, ತಾಯಂದಿರ ಅಕೌಂಟ್ಗೆ ಪ್ರತಿ ತಿಂಗಳು ಸರಾಸರಿ 10 ಕೋಟಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದೆ. ಅದರ ಜೊತೆಯಲ್ಲಿ ನಿಮ್ಮೆಲ್ಲರ ಸೇವಕನಾಗಿ ನಾನು ನಿರಂತರವಾಗಿ ಸೇವೆಯನ್ನ ಮಾಡ್ತಾ ಇದ್ದೇನೆ. ಇಷ್ಟಕ್ಕೆ ನಿಂತೋಗಲ್ಲ, ಇನ್ನೂ 3 ವರ್ಷ. ಇವತ್ತೇನು ಕಾಮಗಾರಿಗಳು ನಡೀತಾವೆ ಅವಿನ್ನೂ ಹೆಚ್ಚಿಗೆ ಆಗ್ತವೆ. ನಿಮಗೆ ನಿದ್ದೆ ಬರೋಲ್ಲ. ನಿಮ್ ಕನಸಲ್ಲಿ ಬರೀ ಕಾಂಗ್ರೆಸ್ ಸರ್ಕಾರ ನಾನೇ ಬರ್ತೀನಿ ಅಂದ್ರೆ ಅದಕ್ಕೆ ನಾನೇ ತಲೆ ಕೆಡಿಸ್ಕೊಳ್ಳೋದಲ್ಲ. ಕೆಲಸನ ಇನ್ನೂ ನಿರಂತರವಾಗಿ ಮುಂದುವರಿಸ್ತೀನಿ. ನಿಮ್ಮ ಪ್ರೆಸ್ ಮೀಟ್ಗೆ, ನಿಮ್ಮ ಸುಳ್ಳಿನ ಹೇಳಿಕೆಗಳಿಗೆ ದಾಖಲೆ ಕೊಟ್ಟು ಉತ್ತರ ಕೊಡ್ತಕ್ಕಂಥ ಶಕ್ತಿಯನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆ ನಾನು ಕೊಟ್ಟಿದ್ದಾರೆ. ಅದನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಹನುಮಂತರಾಜಣ್ಣವರಿಗೆ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ.